ಕೀ ಕೊಡೋ ತನಕ ಎಲ್ಲಾರ್ಗು ನ್ಯಾಯ ಸಿಗೋ ತನಕ ಇಲ್ಲಿಂದ ಯಾರು ಕದ್ಲಲ್ಲ. ಇನ್ನು ಏನು ಅಂತ ಇನ್ಫಾರ್ಮೇಶನ್ ಗೊತ್ತಾಗ್ತಾ ಇಲ್ಲ ಸರ್. ಅದು ಯಾರು ಗ್ಯಾರಂಟಿ ಕೊಡ್ತಾ ಇಲ್ಲ. ಕೊಡ್ತೀವಿ ಅಂತ ಇದ್ದಾರೆ, ಬಂದ್ ಇಲ್ಲಿ ಯಾರು ಗ್ಯಾರಂಟಿ ಹೇಳ್ತಾ ಇಲ್ಲ. 12 ಲಕ್ಷದು 20 ಲಕ್ಷದ ಅಪಾರ್ಟ್ಮೆಂಟ್ ನಮಗ್ ಬೇಡ. ನಮ್ಗೆ ಏನಂದ್ರೆ ಇಷ್ಟು ಜಮೀನು ಒಂದ್ ಕೊಟ್ರೆ ನಾವು ಗುಡಿಸ್ಲು ಶೆಡ್ಡು ಏನು ನಮ್ಮ ಕಷ್ಟ ಬಿದ್ದು ಇವಾಗ್ಲೂ ನಾವು ಬಡ್ಡಿಗೆ ಇದು ಅದಕ್ಕೆ ತಕೊಂಡೆ ನಾವು ಕಟ್ಟಿರೋದು. ಎಲ್ಲಾರ್ಗು ಸೂರ್ ಬೇಕು, ಎಲ್ಲಾರ್ಗು ಇಲ್ಲಿ ವ್ಯವಸ್ಥೆ ಬೇಕು. ನೋಡ್ರಿ ಸಿಮ್ಗೆ ನೋಡ್ರಿ ಯಾರು ಬಾಂಗ್ಲಾದೇಶ ಬಂದಿಲ್ಲ, ಯಾರು ಇಲ್ಲಿಂದ ಎಲ್ಲೂ ಬಂದಿಲ್ಲ. ಎಲ್ಲ ಸರ್ಕಾರವರು ಬೇಕಂತ ಇದು ಮಾಡ್ತಾವ್ರೆ. ಏನು ಅವ್ರಿಗೆ ಸಿಕ್ಕುತ್ತೆ? ಬಿಜೆಪಿಗೆ ಏನು ಸಿಗ್ತಾ ಇರುತ್ತೆ? ಇವಾಗ ಅವರೇ ಮಧ್ಯದಲ್ಲಿ ಅವರು ತಿನ್ನಕ್ ಊಟ ಕೊಡ್ತಾ ಇಲ್ಲ, ಬೇರೆಯವ್ರಿಗೂ ಊಟ ಕೊಡ್ತಾ ಇದ್ರೆ ಅವ್ರಿಗೂ ಕೊಡ್ಸಕ್ಕೆ ಅವರು ಮುಂದೆ ಬರ್ತಾ ಇಲ್ಲ. ಏನಿಲ್ಲ ಸರ್, ಯಾರು ಬಂದಿಲ್ಲ ಇಲ್ಲಿಗೆ. ಇವತ್ತು ಕೊಡ್ತೀನಿ ಅಂತ ಬರೀ ನಾವು ಟಿವಿಯಲ್ಲೇ ನೋಡ್ತಾ ಇರೋದಷ್ಟೇ. ಬಟ್ ಇಲ್ಲಿ ಬಂದು ಯಾರು ಏನು ಹೇಳ್ತಾ ಇಲ್ಲ, ಕೊಡ್ತೀವಿ ಕೊಡಲ್ಲ ಅಂತ ಏನು ಹೇಳ್ತಾ ಇಲ್ಲ. ಬರ್ತಾ ಇದ್ದಾರೆ, ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅಂತಾನೆ ಹೇಳ್ತಾ ಇದ್ದಾರೆ. ಬಟ್ ಯಾರು ಬಂದು ಏನು ಹೇಳ್ತಾ ಇಲ್ಲ. ನಾವು ಫಸ್ಟು ನಮ್ಮ ಅತ್ತೆಯವರೆಲ್ಲ 25 ವರ್ಷದಿಂದ ಇಲ್ಲೇ ಇಟ್ಕೆ ಫ್ಯಾಕ್ಟ್ರಿಲೇ ಇರೋದು. ಅಂದ್ರೆ ಇದು ಫಸ್ಟ್ ಹಳ್ಳ ಇತ್ತು, ಬಂಡೆ ಇತ್ತು. ಇವರೆಲ್ಲ ಬಂಡೆ ಕೆಲಸ ಮಾಡ್ಕೊಂಡೇ ಇದ್ದವ್ರು ಇಲ್ಲಿ. ಆಮೇಲೆ ಇವರು ಅಡುಗೆ ಮನೆ ಮಾಡ್ಕೊಂಡಿದ್ರಲ್ಲ, ಇಲ್ಲೆಲ್ಲ ಮಣ್ಣೆಲ್ಲ ಮುಚ್ಚಿ ಇದು ಮಾಡೋ ಟೈಮಲ್ಲಿ ಕಟ್ಕೊಂಡಿರೋದು. ಅದು ನಾವು ಇಲ್ಲಿ 2 ವರ್ಷದಿಂದ ಇದೀವಿ ಇಲ್ಲಿ. ಇದೆ ಸರ್, ಬಂದಿದೆ. ಅದೇ ಅವರು ಸರ್ವೆ ಮಾಡೋರು ಬಂದಿದಾಗ ಹೆಸರಿದೆ ಅಂತ ಕೂಗಿದ್ರು. ಬಟ್ ಇನ್ನು ಏನು ಅಂತ ಇನ್ಫಾರ್ಮೇಶನ್ ಗೊತ್ತಾಗ್ತಾ ಇಲ್ಲ ಸರ್. ಅದು ಯಾರು ಗ್ಯಾರಂಟಿ ಕೊಡ್ತಾ ಇಲ್ಲ. ಕೊಡ್ತೀವಿ ಅಂತ ಇದ್ದಾರೆ, ಬಂದು ಇಲ್ಲಿ ಯಾರು ಗ್ಯಾರಂಟಿ ಹೇಳ್ತಾ ಇಲ್ಲ. ಏನು ಮಾಡೋಕ್ಕಾಗಲ್ಲ ಸರ್, ನಾವು ಹೋಗಿ ಬಾಡಿಗೆ ಮನೆಯಲ್ಲೇ ಇದೀವಿ, ಬಾಡಿಗೆ ಮನೆಗೆ ಇರಬೇಕಾಗುತ್ತೆ. ಏನೋ ಇವ್ರು ನಂಬ್ಕೊಂಡ್ವಿ, ನಾವು ಕೊಡ್ಬೋದೇನೋ ಅಂತ. ಕೊಟ್ಟರೆ ನಮ್ಗೆ ಒಳ್ಳೇದು, ಎಲ್ಲರಿಗೂ ಒಳ್ಳೇದು. ಇಲ್ಲಾಂದರೆ ಬಾಡಿಗೆ ಕಟ್ಕೊಂಡೇ ಇರಬೇಕಾಗುತ್ತೆ. ನಾವು ಇವಾಗ ಚಿಕ್ಕ ಮನೆಗೇನೆ ಏನಿಲ್ಲ ಅಂದರೂ ಸುಮ್ಮನೆ ಒಂದು ಸಿಂಗಲ್ ರೂಮ್ ಇದ್ರೂ 7-8 ಸಾವಿರ ತೊಗೊತಾರೆ ಸರ್. ನಾವೆಲ್ಲ ಒಂದು ಎಷ್ಟು 7-8 ಜನ ಇದ್ದೀವಿ ಮನೆಯಲ್ಲಿ. ಈ ಅಷ್ಟು ಜನಕ್ಕೂ ಅಂದರೆ ಇವಾಗ ರೂಮ್ಸ್ ಬೇಕೇ ಆಗುತ್ತೆ ಅವ್ರಿಗೂ ಅಲ್ವಾ. ಈಗ ದೊಡ್ಡ ಮನೆ ನೋಡೋಕೆ ಹೋದ್ರೆ ಏನಿಲ್ಲ 10-15 ಸಾವಿರ ಕೇಳ್ತಾರೆ. ಈಗ ನಾವು ಇವಾಗ ಸೀಟ್ ಮನೆಗಿದ್ರೂ 6 ಸಾವಿರ ಮೇಲೆ ಕಮ್ಮಿನೇ ಇಲ್ಲ ಇವಾಗ ಮನೆಗಳು. ಇಲ್ಲಿಂದೆಲ್ಲ ನಮ್ಮದು ರೇಷನ್ ಕಾರ್ಡ್ ಇದೆ, ವೋಟರ್ ID ಇದೆ, ಆಧಾರ್ ಕಾರ್ಡ್ ಇದೆ. ಇಲ್ಲಿ ಇರೋದು ಫುಲ್ ಎಲ್ಲರೂ ನಮ್ಮ ಮಕ್ಕಳದೆಲ್ಲ ಓದಿರೋದೆಲ್ಲ, ನಮ್ಮ ಹಸ್ಬೆಂಡ್ ಎಲ್ಲ ಓದಿರೋದೆಲ್ಲ ಇಲ್ಲೇನೆ. ಅವ್ರದ್ದೆಲ್ಲ ಎಜುಕೇಶನ್ದು ಡಾಕ್ಯುಮೆಂಟ್ಸ್ ಇದ್ದೇ ಇದೆ ಸರ್. ಇಲ್ಲ ಕೊಡೋಕೆ ಅವ್ರೇನು ರೆಡಿ ಇದ್ರು, ಅವರು ಬೇರೆ ಪಾರ್ಟಿಯವ್ರು ಕೊಡ್ತಾ ಇಲ್ವಲ್ಲ. ಅವ್ರ ಮನೆ ಕೊಟ್ಟರೆ ಎಷ್ಟೋ ವರ್ಷದಿಂದ ಅರ್ಜಿ ಹಾಕಿದ್ದಾರೆ, ಅವ್ರಿಗಂತೂ ಕೊಡಲಿಲ್ಲ. ಮೊನ್ನೆ ಮನೆ ಬೀಳಿಸ್ಬಿಟ್ಟು ಇವಾಗ ಅವ್ರಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ನಾವು ಕೊಡೋಕೆ ಬಿಡಲ್ಲ, ನಾವು ಹೋರಾಟ ಮಾಡ್ತೀವಿ, ನಾವು ಇದು ಮಾಡ್ತೀವಿ, ಕೋರ್ಟ್ಗೆ ಹೋಗ್ತೀವಿ, ಇದಕ್ಕೆ ಹೋಗ್ತೀವಿ, ಅದಕ್ಕೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ.